ನಗರ ಮತ್ತು ಗೋವಿಂದರಾಜ್ ನಗರದ ಶಾಸಕರಾದಂತಹ ಶ್ರೀ ಕೃಷ್ಣಪ್ಪ ಮತ್ತು ಪ್ರಿಯಾಕೃಷ್ಣರವರ ಸಾರಥ್ಯದಲ್ಲಿ ಹಾಗೂ ಬದಲಾವಣೆಯತ್ತ ಬಳಗ ಬೆಂಗಳೂರು ಸಹಯೋಗದಲ್ಲಿ ಬೆಂಗಳೂರು ಉತ್ತರ ವಲಯ ತಾಲೂಕು 1 ಮತ್ತು ಬೆಂಗಳೂರು ದಕ್ಷಿಣ ವಲಯ ತಾಲೂಕು 2ರಲ್ಲಿ ಕರ್ತವ್ಯ ನಿರ್ವಹಿಸುತ್ತಿರುವಂತಹ ಶಿಕ್ಷಕರಿಗೆ ಗುಂಪುಗಳ ಆಟ ಹಾಗೂ ವೈಯಕ್ತಿಕ ಆಟವನ್ನ ಏರ್ಪಾಡು ಮಾಡಲಾಗಿತ್ತು. ಈ ಕ್ರೀಡಾಕೂಟವನ್ನ ಗೋವಿಂದರಾಜ್ ನಗರದ ಶಾಸಕರಾದಂತಹ ಶ್ರೀ ಪ್ರಿಯಾಕೃಷ್ಣರವರು ಉದ್ಘಾಟನೆಯನ್ನ ಮಾಡಿದ್ದಾರೆ. ಹಾಗೂ ಈ ಕ್ರೀಡಾಕೂಟವನ್ನ ಬೆಂಗಳೂರು ಉತ್ತರ ತಾಲೂಕಿನ ನಿಕಟಪೂರ್ವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂತಹ ಎಚ್ ಅಂಜನಪ್ಪನವರ ಮುಂದಾಳತ್ವದಲ್ಲಿ ನಡೆಸಲಾಯಿತು. ಈ ಕ್ರೀಡಾಕೂಟದ ಉಸ್ತುವಾರಿಯನ್ನ ತಾಲೂಕು ದೈಹಿಕ ಶಿಕ್ಷಣಾಧಿಕಾರಿಗಳಾದಂತಹ ಅಶೋಕ್ ಸರ್ ಮತ್ತು ದೈಹಿಕ ಶಿಕ್ಷಣ ಸಂಘದ ಪದಾಧಿಕಾರಿಗಳಾದಂತಹ ಲೋಹಿತ್ ಪ್ರೌಢಶಾಲೆಯ ಶ್ರೀ ರಾಮಯ್ಯನವರು ಹಾಗೂ ವೃಷಭಾವತಿ ನಗರದ ಸರ್ಕಾರಿ ಶಾಲೆಯ ಶಿಕ್ಷಕರಾದಂತಹ ಶ್ರೀ ಶಿವಲಿಂಗಯ್ಯನವರು ನಡೆಸಿಕೊಟ್ಟಿದ್ದಾರೆ. ಶಿಕ್ಷಕರಿಗಾಗಿಯೇ ಕೃಷ್ಣಪ್ರಿಯ ಕಪ್ ನಡೆಸಲಾಯಿತು. ಈ ಕ್ರೀಡಾಕೂಟದಲ್ಲಿ ಶಿಕ್ಷಕರಿಗೆ ವಾಲಿಬಾಲ್, ಥ್ರೋಬಾಲ್ ಹಾಗೂ ಶಟಲ್ ಬ್ಯಾಡ್ಮಿಂಟನ್ ಆಟವನ್ನು ಆಡಿಸಲಾಯಿತು. ಜೊತೆಗೆ ಮನರಂಜನೆಯ ಆಟಗಳನ್ನು ಕೂಡ ನಡೆಸಲಾಯಿತು. ಈ ಕ್ರೀಡಾಕೂಟದಲ್ಲಿ ಭಾಗವಹಿಸಿದಂತಹ ಎಲ್ಲ ಶಿಕ್ಷಕಿಯರಿಗೆ ಸಮವಸ್ತ್ರವನ್ನು ವಿತರಿಸಲಾಯಿತು. ಜೊತೆಗೆ ಮಧ್ಯಾಹ್ನದ ಊಟದ ವ್ಯವಸ್ಥೆಯನ್ನು ಕೂಡ ಏರ್ಪಾಡು ಮಾಡಲಾಯಿತು. ಈ ಕ್ರೀಡಾಕೂಟದ ಉದ್ಘಾಟನಾ ಭಾಷಣ ಮಾಡಿದಂತಹ ಶಾಸಕರಾದ ಶ್ರೀ ಪ್ರಿಯಾಕೃಷ್ಣರವರು ಇಂಥ ಕ್ರೀಡಾಕೂಟವನ್ನು ವಿದ್ಯಾರ್ಥಿಗಳಿಗೆ ಹಾಗೂ ಶಿಕ್ಷಕರಿಗೆ ಪ್ರತಿ ವರ್ಷ ನಡೆಸೋದಕ್ಕೆ ಬೇಕಾಗುವಂತಹ ಖರ್ಚು ವೆಚ್ಚವನ್ನು ಭರಿಸುವುದಾಗಿ ಭರವಸೆಯನ್ನ ನೀಡಿದ್ದಾರೆ. ವ್ಯಕ್ತಿತ್ವವನ್ನು ಅಪರೂಪದ ವ್ಯಕ್ತಿ. ಶ್ರೀಮಂತಿಗೆ ಮನುಷ್ಯನಿಗೆ ಇದ್ದರೆ ಸಾಲ, ಶ್ರೀಮಂತಿಗೆ ಜೊತೆ ಅದೇ ರೀತಿಯ ಗುಣವಂತ ಆಗಬೇಕು ಮತ್ತೆ ನಮ್ಮ ಪ್ರಿಯಕೃಷ್ಣ ಸಾಹೇಬ್ರವರ ಅವರ ಒಂದು ಕಲ್ಪನೆ. ಯಾವಾಗ ಅವರು ಜನಸಾಮಾನ್ಯರಲ್ಲಿ ಬೆಳಿಬೇಕು, ಸಾಮಾನ್ಯ ಜನತೆಯಲ್ಲಿ ಸಾಮಾನ್ಯ ಜನರ ಕಷ್ಟ ಸುಖಗಳಲ್ಲಿ ಬೆಳಿಬೇಕು ಮತ್ತು ಸಮಾಜದಲ್ಲಿ ಮಕ್ಕಳ ಮನ ಪರಿವರ್ತನೆ ಆಗಬೇಕು. ಮಕ್ಕಳಿಗೆ ಏನಾದರೂ ನಮ್ಮ ಶಿಕ್ಷಣ ದೊರಕಬೇಕಾದ್ರೆ ಶಿಕ್ಷಕ ಬಂಧುಗಳು ಮುಖ್ಯ ಅಂತ ಅವರ ಕಲ್ಪನೆ. ಈ ನಿಟ್ಟಿನಲ್ಲಿ ಅವರು ಜೀವನವನ್ನ ಸಾಧನೆ ಮಾಡ್ತಾ ಇದ್ದಾರೆ, ಸಾಗಿಸ್ತಾ ಇಲ್ಲ, ಜೀವನವನ್ನ ಸಾಧನೆ ಮಾಡ್ತಾರೆ. ಸಾಧನೆ ಮಾಡೋದು ಬಹಳ ಅಪರೂಪ. ನಾವೆಲ್ಲ ಜೀವನ ಸಾಗಿಸ್ತಾ ಇದ್ದೀವಿ, ಆದ್ರೆ ಪ್ರಿಯಕೃಷ್ಣ ಸಾಹೇಬರು ಅದನ್ನ ಸಾಧನೋಪಾದಿ ತಗೊಂಡು ಹೋಗ್ತಾ ಇದ್ದಾರೆ. ನಿಜಕ್ಕೂ ಅವರ ವ್ಯಕ್ತಿತ್ವ, ಅವರ ಗುಣಕ್ಕೆ ಮತ್ಸರ ಇಲ್ಲ ಅಂತ ಹೇಳ್ತಾರೆ. ಅವರ ವ್ಯಕ್ತಿತ್ವದ ಬಗ್ಗೆ ನನಗೆ ಬಹಳಷ್ಟು ಸಂತೋಷ ಇದೆ. ಯಾವಾಗ ನಮಗೆ ಅಣ್ಣ ಅಂತ ಕರಿತೀವಿ, ಮೊದಲು ದೀಪಣ್ಣ ಅಂತ ಕರಿತೀವಿ, ಈಗ ನಾವು ಅಣ್ಣ ಅಂತ ಕರಿತೀವಿ. ಈಗ ನಮ್ಮೆಲ್ಲರ ನೆಚ್ಚಿನ ಶಾಸಕರು, ಅಪರೂಪದ ಶಾಸಕರು ಪ್ರಿಯಕೃಷ್ಣ ಸಾಹೇಬರ ವ್ಯಕ್ತಿತ್ವ ಅದು ಹಿಮಾಲಯ ಪರ್ವತಕ್ಕಿಂತ ಮಿಗಿಲಾಗಿತ್ತು ಮತ್ತು ಅದಕ್ಕೆ ಸಾಧ್ಯನೇ ಇಲ್ಲ. ಇದು ಯಾರೇ ಹೊಗಳಿಕೆಯ ಮಾತಲ್ಲ. ಅಂತ ವ್ಯಕ್ತಿತ್ವನ ಹೊಂದಿರುವ ಸಾಹೇಬರು ಶಿಕ್ಷಕರಿಗೆ ಏನಾದ್ರು ಮಾಡಬೇಕು. ನಾನು ಬೆಳಗ ಮಾಡ್ಕೊಂಡಿದ್ದೀನಿ, ಬದಲಾವಣೆ ಬಳಗ ಅಂತ ಅವತ್ತ ಪ್ರಸ್ತಾಪ ಮಾಡಬೇಕು. ಏನೇನು ಬದಲಾವಣೆ ಮಾಡ್ತೀರಿ ಹೇಳೋಣ ಕುಡಿಸ್ಕೊಂಡು ಅವ್ರು ಕೇಳಿದ್ರು. ನಾನು ಈ ರೀತಿ ಎಲ್ಲ ಮಾಡ್ತಾ ಇದ್ದೀನಿ, ಮಕ್ಕಳಿಗೋಸ್ಕರ ಹೀಗೆ, ಶಿಕ್ಷಕರಿಗೆ ಹೀಗೆ ಮತ್ತು ಸಮಾಜ ಮತ್ತು ಸಮುದಾಯಕ್ಕೆ ಒಳ್ಳೆಯದಾದ ಯಾವ್ದಾದ್ರು ಒಂದು ಕೆಲಸ ಮಾಡಬೇಕು ನಮ್ಮ ತಂಡದ ಒಂದು ಉದ್ದೇಶ. ನಮ್ಮ ಸಂದರ್ಭದಲ್ಲಿ ನಾವು 2 ಜಿಲ್ಲೆ ನಾರ್ತ್ ಮತ್ತು ಸೌತ್ ಎಲ್ಲ ಶಿಕ್ಷಕರಿಗೂ ಸೇರಿಸಿಕೊಂಡು ಒಂದು ಕ್ರೀಡಾ ಕಾರ್ಯಕ್ರಮವನ್ನು ಮಾಡ್ತೀವಿ. ಎಲ್ಲ ರೀತಿಯಾದಂಥ ಶಟಲ್, ಆಮೇಲೆ ವಾಲಿಬಾಲ್, ಥ್ರೋಬಾಲ್, ಮನರಂಜನೆ ಆಟಗಳು, ಫನ್ ಗೇಮ್ಸ್ ಅಂತ ಏನು ಮಾಡ್ತಾ ಇದ್ದಾರೆ. ಇಂಥ ಎಲ್ಲ ಆಟಗಳನ್ನು ಸೇರಿಸಿ ಮಾಡಿ ಒಂದು ಮನೋರಂಜನೆ ಕೊಡ್ತೀವಿ ಅಂತ ನಾನು ಕೂಡ ಹೇಳಿ. ಯಾಕೆಂತಂದ್ರೆ ವರ್ಷವಿಡೀ ತಾವೆಲ್ಲರೂ ಕೂಡ ಮಕ್ಕಳನ್ನ ನೋಡ್ಕೊಂಡು ಅವ್ರನ್ನ ಓದಿಸ್ಕೊಂಡು ಅವ್ರ ಹಿಂದೆ ಓಡಾಡಿಕೊಂಡು ಅವರ ಒಂದು ಬೆಳವಣಿಗೆ ಅಂತ ನಿಮ್ಮ ಎಲ್ಲ ಜನರನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇರ್ತೀರಾ. ವರ್ಷದಲ್ಲಿ 1 ದಿವಸ ಆದ್ರೂ ನಿಮಗೆ ಒಂದು ಬ್ರೇಕ್, ಒಂದು 3 ತಿಂಗಳು ಒಂದ್ಸತಿ ಒಂದು ಬ್ರೇಕ್, ಈ ರೀತಿಯಾದಂತ ಒಂದು ಮನೋರಂಜನೆ ಒಂದು ಬ್ರೇಕ್ ಕೊಡಬೇಕು ಅಂತ
ಮಾಡ್ತಿರ್ತಕ್ಕಂಥ ಒಂದು ಸಣ್ಣ ಪ್ರಯತ್ನದಲ್ಲಿ ಅವರು ನಾವೆಲ್ಲ ಸೇರ್ಕೊಂಡು ಇವತ್ತು ನಿಮಗೆ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿದ್ದೀವಿ. ನಿಮಗೆ ಯಾವುದೇ ರೀತಿ ತೊಂದರೆ ಆಗದಿರೋ ರೀತಿಯಲ್ಲಿ ನಿಮ್ಮ ಎಲ್ಲ ಶಾಲೆಗಳಿದಾರಲ್ಲ, ಗೌರ್ಮೆಂಟ್ ಏಡೆಡ್ ಸ್ಕೂಲ್ ಇದ್ದಾರೆ, ಅನ್ಎಡೆಡ್ ಸ್ಕೂಲ್ಗಳಿದ್ದಾರೆ, ಪ್ರೈವೇಟ್ ಸ್ಕೂಲ್ಗಳಿದ್ದಾರೆ, ಬಂದಿದ್ದಾರೆ. ನಮ್ಮ ಫಿಸಿಕಲ್ ಎಜುಕೇಶನ್ ಟೀಚರ್ ನನ್ನ ಅವರೆಲ್ಲ ನನ್ನ ಮಾಸ್ಟರ್ ಬಂದಿದ್ದಾರೆ. ಎಲ್ಲರೂ ಕೂಡ ಭಾಗವಹಿಸ್ತಾ ಇದ್ದಾರೆ. ನೋಡಿ ಬಹಳ ಸಂತೋಷ ಆಗ್ತಾ ಇದೆ. ಎಲ್ಲರೂ ಕೂಡ ಇದೇ ರೀತಿ 3 ತಿಂಗಳ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಇಟ್ಟುಕೊಡಿ. ಸಿಂಗಿಂಗ್ ಕಾಂಪಿಟೇಷನ್ ಇಡಿ, ಎಲ್ಲ ಪ್ರತಿಭೆಗಳಿದ್ದಾವೆ. ಇನ್ನು ಬೇರೆ ಯಾವುದಾದ್ರು ಒಂದು ಕಾರ್ಯಕ್ರಮ ಮಾಡಬೇಕಂತ ಹೇಳಿ ಖಂಡಿತವಾಗ್ಲೂ ನಮ್ಮ ಸಹಕಾರ ಇರುತ್ತೆ. ಮುಂದೆ ಯಾವುದೇ ಕಾರ್ಯಕ್ರಮಗಳು ಮಾಡಿದ್ರು ಇಷ್ಟಕ್ಕೆ ಮಾತ್ರ ಸೀಮಿತ. ಮಕ್ಕಳಿಗೆ ನಾವು ಕಾರ್ಯಕ್ರಮಗಳು ಮಾಡ್ತೀವಿ, ಜಿಲ್ಲಾ ಮಟ್ಟದಲ್ಲಿ, ತಾಲೂಕು ಮಟ್ಟದಲ್ಲಿ ಎಲ್ಲ ಕಾರ್ಯಕ್ರಮಗಳು ಮಾಡ್ತೀವಿ. ಆದರೆ ಶಿಕ್ಷಕರಿಗೆ ಮುಖ್ಯವಾಗಿ ನಾವೇನು ಕೂಡ ಮಾಡ್ತಿಲ್ಲ, ಅದನ್ನ ಮಾಡುವಂತ ಒಂದು ಕೆಲಸವನ್ನ ನಮ್ಮ ಬದಲಾವಣೆ ಸಂಸ್ಥೆ, ಬದಲಾವಣೆ ಬಳಗ ಮುಖ್ಯಸ್ಥರಾದಂತ ಅಂಜನಪ್ಪ ಅವರು, ಅಶೋಕ್ ಅವರು ಮತ್ತು ಅವರ ಎಲ್ಲ ಬಳಗದ ಸದಸ್ಯರು ಸೇರ್ಕೊಂಡು ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಮುಂದಿನ ದಿನಗಳಲ್ಲಿ ಕೈ ಜೋಡಿಸಿ ಇನ್ನು ಮತ್ತು ಹಲವಾರು ಕಾರ್ಯಕ್ರಮಗಳನ್ನ ಅಥವಾ ಹಲವಾರು ನಿಮ್ಗೆಲ್ಲ ಒಂದು ಕಾರ್ಯಕ್ರಮಗಳನ್ನ ಮಾಡುವಂತ ಕೆಲಸ ಮಾಡ್ತಾರೆ. ಅವ್ರ ಜೊತೆ ನಾವು ಕೂಡ ಕೈ ಜೋಡಿಸ್ತೀವಿ. ನಮ್ಮೆಲ್ಲ ಮುಖಂಡರು ಕೈ ಜೋಡಿಸಿ ಬದಲಾವಣೆ ಅಂತ ಏನ್ ಮಾಡ್ತಾ ಇದ್ದಾರೆ ಇಷ್ಟೇ ಅಲ್ಲ, ಇನ್ನು 16 ಬದಲಾವಣೆ ಮಾಡ್ತಾ ಇದಾರಲ್ಲ, ಬದಲಾವಣೆ ಬೇರೆ ಬೇರೆ ವ್ಯವಸ್ಥೆಗಳನ್ನು ಬದಲಾವಣೆ ಮಾಡಬೇಕು ಅಂತೆಲ್ಲ ಮಾತಾಡ್ತಾ ಇದ್ದಾರೆ. ಮಾತಾಡೋದ್ರ ಮುಖಾಂತರ ಅವ್ರಿಗೆ ಏನು ಶಕ್ತಿ ತುಂಬುವುದಿಲ್ಲ. ರಾಜಕೀಯವಾಗಿ ಮುಂದಿನ ದಿನಗಳಲ್ಲಿ ಅವರು ಕೂಡ ಶಕ್ತಿ ತುಂಬಿ ಅದರಂತ ಅವ್ರನ್ನ ಗುರಿ ಅಂತ ಹೋಗುವ ರೀತಿಯಲ್ಲಿ ನಾವೆಲ್ಲರೂ ಕೂಡ ಸಹಕಾರ ನೀಡೋಣ ಅಂತ ಸಂದರ್ಭದಲ್ಲಿ ಹೇಳ್ತಾ ಬಂದಿರತಕ್ಕಂಥ ಎಲ್ಲರಿಗೂ ಮತ್ತೊಮ್ಮೆ ಧನ್ಯವಾದ ಹೇಳಿ. ನಮ್ಮ ಶಾಲೆಯ ವಿದ್ಯಾರ್ಥಿ, ಸರ್ಕಾರಿ ಪ್ರೌಢಶಾಲೆ ಪ್ಯಾಲೇಸ್ ಸ್ಕೂಲ್ಗಳಿಗೆ ವಿದ್ಯಾರ್ಥಿ, ಆತ ಕರಾಟೆಯಲ್ಲಿ ಸ್ಟೇಟ್ ನ್ಯಾಷನಲ್ ಲೆವೆಲ್ ಅನ್ನ ನೀಡಿ ಈಗ ಏಷ್ಯಾ ಖಂಡದ ಒಂದು ಟೂರ್ನಮೆಂಟ್ ಅಲ್ಲಿ ಶ್ರೀಲಂಕಾದ ಕೊಲಂಬೋಗೆ ಸೆಲೆಕ್ಟ್ ಆಗಿದ್ದಾನೆ. ಆ ವಿದ್ಯಾರ್ಥಿಗೆ ರಿಸಾರ್ಟ್ ಕಳಿಸ್ಕೊಡೋದಕ್ಕೆ ಪಾಸ್ಪೋರ್ಟ್ ಇದೆಲ್ಲ ವ್ಯವಸ್ಥೆಯನ್ನ ನಮ್ಮ ಬದಲಾವಣೆ ಬಳಗದ ನಾಯಕರು ಆಂಜನಪ್ಪ ಸಾಹೇಬರು ಪ್ರಿಯಕೃಷ್ಣ ಸಾಹೇಬ್ ಇದ್ದಾಗ ನಾವು ಆ ಹುಡುಗನ ಕಳಿಸ್ಕೊಡೋದಕ್ಕೆ ಚಿಂತನೆ ಮಾಡೋದು ಬೇಡ, ಕಳಿಸ್ಕೊಡೋಣ ಅಂತ ಹೇಳಿದ್ದಾರೆ. ಜೋರಾದ ಚಪ್ಪಾಳೆ ಮುಖಾಂತರ ನಾವು ವಿದ್ಯಾರ್ಥಿಗೆ ಪ್ರೋತ್ಸಾಹ. ನೀವು ನೋಡ್ತಿದ್ದೀರಾ ನೇರ ನುಡಿ ಕನ್ನಡ ನ್ಯೂಸ್. ನಾನು ನವ್ಯಶ್ರೀ ನಾಗರಾಜ್. ಇವತ್ತು ಬೆಂಗಳೂರು ದಕ್ಷಿಣ ವಲಯ 2 ಹಾಗೂ ಉತ್ತರ ವಲಯ 1 ಎಲ್ಲಾ ಶಿಕ್ಷಕರಿಗೆ ಒಂದು ಕ್ರೀಡಾಕೂಟವನ್ನ ಏರ್ಪಡಿಸಲಾಗಿದೆ. ಸೊ ಈ ಕಾರ್ಯಕ್ರಮವನ್ನ ನಮ್ಮ ಜೊತೆ ಇವಾಗ ತಾಲೂಕು ದೈಹಿಕ ಶಿಕ್ಷಣ ಅಧಿಕಾರಿಗಳಾದಂತಹ ಅಶೋಕ್ ಸರ್ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಸರ್. ಯಾವಾಗ್ಲೂ ಮಕ್ಕಳದು ಒಂದು ಕ್ರೀಡಾಕೂಟ ನೋಡ್ತಾ ಇರ್ತೀವಿ, ಇಷ್ಟು ವರ್ಷದಿಂದ ನೋಡ್ತಾ ಇದೀವಿ, ತುಂಬಾ ಅದ್ಭುತವಾಗಿ ನಡೆಸ್ಕೊಡ್ತೀರಾ. ಈ ಸಲ ಫಾರ್ ದ ಚೇಂಜ್ ತುಂಬಾ ಡಿಫ್ರೆಂಟ್ ಆಗಿ ಟೀಚರ್ಸ್ಗೆ ಅಂತ ಒಂದು ಕ್ರೀಡಾಕೂಟವನ್ನ ಏರ್ಪಡಿಸಿದ್ದೀರಾ. ಸೊ ಇವತ್ತಿನ ಕಾರ್ಯಕ್ರಮದ ಬಗ್ಗೆ ಹೇಳೋದಾದ್ರೆ, ಬೆಂಗಳೂರು ವಿಭಾಗದಿಂದ ಈಗ ನಿಕಟಪೂರ್ವ ಕ್ಷೇತ್ರ ಶಿಕ್ಷಣಾಧಿಕಾರಿಗಳಾದಂಥ ಆಂಜನಪ್ಪ ಸರ್ ಅವರು ಬದಲಾವಣೆಯತ್ತ ಬಳಗ ಅಂತ ಒಂದು ತಂಡವನ್ನ ಮಾಡಿದ್ರು ಶಿಕ್ಷಕರು. ಅದು ಯಾವಾಗಲೂ ಕ್ರಿಯಾಶೀಲವಾಗಿರ್ಬೇಕು ಅಂತ ಅನ್ನೋದು ಅದರ ಆಂಬೋಣ ಆಗಿತ್ತು. ಆ ಹಿನ್ನೆಲೆಯಲ್ಲಿ ಯಾವಾಗಲೂ ಕೂಡ ಮಕ್ಕಳಿಗೆ ನಾವು ಕ್ರೀಡಾಕೂಟಗಳ ಆಯೋಜನೆ ಮಾಡ್ತೀವಿ. ಮಕ್ಕಳಿಗೆ ಪಾಠವನ್ನು ಬೋಧಿಸುವಂಥವ್ರು ಕ್ರಿಯಾಶೀಲರಾಗಿರ್ಬೇಕಂತಂದ್ರೆ ಅವರು ಕೂಡ ಬೇಸಿಕ್ ಒಂದು ಕ್ರೀಡೆಯಲ್ಲಿ ಸದೃಢರಾಗಿರ್ಬೇಕು. ಆ ಸದೃಢರಾಗಿರ್ಬೇಕಾದ್ರೆ ಏನ್ ಬೇಕು, ಕ್ರೀಡೆಗಳಲ್ಲಿ ಕ್ರೀಡಾಕೂಟಗಳಲ್ಲಿ ಭಾಗವಹಿಸಬೇಕು. ಅವ್ರಿಗೆ ಮಾನಸಿಕವಾಗಿ ಉರುಪನ್ನು ತುಂಬಬೇಕು, ಹುಮ್ಮಸ್ಸನ್ನು ತುಂಬಬೇಕು ಅನ್ನೋ ಹಿನ್ನೆಲೆಯಲ್ಲಿ ಚರ್ಚೆ ನಡೆದು ಮಾನ್ಯ ವಿಜಯನಗರ ಶಾಸಕರು ಮತ್ತೆ ಗೋವಿಂದರಾಜ ನಗರ ಶಾಸಕರ ಹತ್ರ ಇದನ್ನ ತಗೊಂಡೋಗಿಟ್ಟಾಗ ಅವರು ಖಂಡಿತ ನನ್ನ ಸಹಕಾರ ಇರ್ತದೆ, ಈ ಕ್ರೀಡಾಕೂಟವನ್ನು ನೀವು ಆಯೋಜನೆ ಮಾಡಿ ಅನ್ನೋ ಹಿನ್ನೆಲೆಯಲ್ಲಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ವಿ. ಇಲ್ಲಿ ನೀವು ಹೇಳ್ದಾಗೆ ದಕ್ಷಿಣ ವಲಯ 2 ಹಾಗೂ ಉತ್ತರ ವಲಯ 1 ಶಿಕ್ಷಕರು ಇದ್ದಾರೆ. ಸುಮಾರು 300 ಜನ ಇಲ್ಲಿ ಭಾಗವಹಿಸಿದಂಥದ್ದು ಹೆಮ್ಮೆ ತರುವಂತ ವಿಚಾರ. ಭಾಗವಹಿಸಿದಂತ ಎಲ್ಲ ಶಿಕ್ಷಕರಿಗೆ ಒಂದು ಟೀ ಶರ್ಟ್ ವ್ಯವಸ್ಥೆಯನ್ನ, ಕ್ಯಾಪ್ ವ್ಯವಸ್ಥೆಯನ್ನ ಮಾಡಿದೀವಿ, ಊಟದ ವ್ಯವಸ್ಥೆಯನ್ನ ಮಾಡಿದೀವಿ. ಅದಲ್ಲದೆ ಉತ್ತಮವಾದಂತಹ ಬಹುಮಾನ ವ್ಯವಸ್ಥೆಯನ್ನು ಕೂಡ ಮಾಡಿದ್ದೇವೆ. ಬಹಳ ಉತ್ಸುಕರಾಗಿ ಎಲ್ಲರನ್ನು ಶಿಕ್ಷಕರು ಭಾಗವಹಿಸಿದ್ದಾರೆ. ಮುಂದಿನ ದಿನಗಳಲ್ಲಿ ಇನ್ನೂ ಅದ್ದೂರಿಯಾಗಿ ಇನ್ನೂ ಆಕ್ಟಿವ್ ಆಗಿರುವಂತಹ ಕೆಲಸವನ್ನ ಶಿಕ್ಷಕರು ಮಾಡ್ಲಿಕ್ಕೆ ಹೆಮ್ಮೆ ಅಂತ ಅನಿಸ್ತಾ ಇದೆ. ಇವರ ಉತ್ಸಾಹವನ್ನು ನೋಡಿದ್ರೆ ಖಂಡಿತ ಈ ಉತ್ಸಾಹ ಅವರಲ್ಲಿ ಇರಬೇಕಾಗಿದೆ. ಉತ್ಸಾಹ ಪ್ಲಸ್ ಉತ್ಸಾಹ ಪ್ಲಸ್ ಉತ್ಸಾಹ ಇಸ್ ಈಕ್ವಲ್ ಟು
ಉತ್ಸವ, ಆ ಕ್ರೀಡೋತ್ಸವ ಆಗ್ಬೇಕಾದ್ರೆ ಆ ಉತ್ಸಾಹ ಇರ್ಬೇಕಾಗತ್ತೆ. ಆ ಉತ್ಸಾಹವನ್ನು ತುಂಬುವಂತ ಕೆಲಸವನ್ನ ನಾವೆಲ್ಲರೂ ಸೇರ್ಕೊಂಡು ಮಾಡ್ತಾ ಇದೀವಿ. ಆರ್ಗನೈಸ್ ಮಾಡುವಂಥದ್ದು ಸ್ವಲ್ಪ ಕಷ್ಟ ಸಾಧ್ಯ ಅಂತ, ಸಣ್ಣ ಪುಟ್ಟ ತಪ್ಪುಗಳಾಗ್ತವೆ. ಆ ಹಿನ್ನೆಲೆಯಲ್ಲಿ ತಾವು ಕೂಡ ಸಹಕಾರವನ್ನು ನೀಡಬೇಕಾಗತ್ತೆ ಮಾಧ್ಯಮದವರು. ಸಣ್ಣ ಪುಟ್ಟ ನ್ಯೂನ್ಯತೆಗಳಿದ್ದಾಗ ತಾವು ಅಂಶ ಕ್ಷೀರ ನ್ಯಾಯದಂತೆ ಅದನ್ನ ಪರಿಗಣಿಸ್ಬೇಕಂತ ನಾನು ಮನವಿಯನ್ನ ಮಾಡ್ತಾ ಇದ್ದೇನೆ. ಇದೇ ರೀತಿಯಾಗಿ ಪ್ರೋತ್ಸಾಹವನ್ನ ಮತ್ತೆ ಹುಮ್ಮಸ್ಸನ್ನ ತೋರಿಸಿದ್ರೆ ಮುಂದಿನ ದಿನಗಳಲ್ಲಿ ಜಿಲ್ಲಾ ಮಟ್ಟದ ಒಂದು ಕ್ರೀಡಾಕೂಟವನ್ನು ಶಿಕ್ಷಕರಿಗಾಗಿ ಆಯೋಜಿಸಬೇಕಂತಕ್ಕಂತ ಮನಸ್ಥಿತಿ ನಂದಾಗಿದೆ. ಮುಂದೆ ನೋಡೋಣ ಏನಾಗುತ್ತೆ ಅಂತ ಹೇಳಿ. ಟೀಚರ್ಸ್ ನೋಡಿ ಮಕ್ಳು ಕಲಿತಾರೆ ಸರ್. ಸೊ ಟೀಚರ್ಸ್ ಇವಾಗ ಆಡ್ತಿರೋದು ನೋಡಿ ಅವರು ಹುಮ್ಮಸ್ಸನ್ನ ನೋಡಿ ಮಕ್ಕಳು ವಿಡಿಯೋದಲ್ಲಿ ನೋಡ್ಬೋದು. ನೋಡಿ ಇನ್ನು ಮಕ್ಕಳಿಗೆ ನಮ್ಮ ಟೀಚರ್ಸ್ ಇಷ್ಟು ಚೆನ್ನಾಗಿರ್ತಾರೆ, ನಾವಿನ್ನೂ ಆಡ್ಬೇಕು ಅಂತ ಬರುತ್ತೆ. ಬಟ್ ಒನ್ ಥಿಂಗ್, ನೀವು ಟೀಚರ್ಸ್ ಎಲ್ಲ ಕೊಡ್ಸಿದ್ದೀರಾ, ಫುಲ್ ಖುಷಿ ಆಯ್ತು ನೋಡಿದ ತಕ್ಷಣ. ಎಲ್ಲರಿಗೂ ಒಂದೇ ತರ ಟೀ ಶರ್ಟು, ಒಳ್ಳೆ ಕ್ಯಾಪು ಎಲ್ಲ. ಬಟ್ ಟೀಚರ್ಸ್ ಜೀನ್ಸ್ ಪ್ಯಾಂಟ್ ಅಲ್ಲಿ ಸ್ಪೋರ್ಟ್ಸ್ ಆಡಬಹುದಾ? ಅದು ನೀವು ಶಾರ್ಟ್ಸ್ ಕೊಡ್ಬೇಕು ಅಂತ ಅಲ್ಲ ನಾ ಹೇಳ್ತಾ ಇರೋದು. ಸೊ ಟೀಚರ್ಸ್ಗೆ ಅದು ಗೊತ್ತಿರ್ಬೇಕಲ್ಲ, ಯಾವ ಆಟ ಆಡ್ಬೇಕಾದ್ರೆ ಯಾವ ಡ್ರೆಸ್ ಹಾಕೋಬಹುದು ಅಂತ ಒಂದು ಚಿಕ್ಕದೊಂದು ಸೆನ್ಸ್ ಬಗ್ಗೆ ನಾವು ಹೇಳಿದ್ವು ಕ್ರೀಡಾ ಇದ್ರಲ್ಲಿ ಬರ್ಬೇಕಂತ, ಬಹುಶಃ ಬಂದಿಲ್ಲ. ಈಗ ಬಂದಿರೋರ್ನ ಹೊರಗಡೆ ಕಳಿಸಿ ನಿರುತ್ಸಾಹವನ್ನು ಮಾಡಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ಮೊದಲನೇ ಬಾರಿ ಆಗಿರೋದ್ರಿಂದ ಅವ್ರಿಗೆ ಒಂದು ಎಕ್ಸ್ಕ್ಯೂಸ್ ಅನ್ನ ಕೊಟ್ಟಿದ್ದೇವೆ. ಮುಂದಿನ ದಿನಗಳಲ್ಲಿ ಇದನ್ನ ಚಾಚು ತಪ್ಪದೆ ಕಂಡೀಷನ್ ಅಲ್ಲಿ ಆಗ್ತೇವೆ. ಕ್ರೀಡಾ ಉಡುಪುಗಳಲ್ಲಿ ಭಾಗವಹಿಸಿದವರಿಗೆ ಬಂದವರಿಗೆ ಮಾತ್ರ ಭಾಗವಹಿಸಲಿಕ್ಕೆ ಅವಕಾಶ ಇರ್ತದೆ, ಇಲ್ಲ ಅಂತಾರೆ ಇದರಿಂದ ಹೊರಗಡೆ ಉಡಿಬೇಕಾಗತ್ತೆ ಅನ್ನೋ ಸಂದೇಶವನ್ನ ನಾವು ಮುಂದಿನ ದಿನಗಳಲ್ಲಿ ಕೊಡ್ತೇವೆ. ಖಂಡಿತ ಇದನ್ನ ನಾನು ಸಿನ್ಸಿಯರ್ ಆಗಿ ತಗೊಳ್ತೀನಿ, ಸೀರಿಯಸ್ ಆಗಿ ತಗೊಳ್ಳೋದಿಲ್ಲ. ಇದನ್ನ ಮುಂದಿನ ದಿನಗಳಲ್ಲಿ ಗಂಭೀರವಾಗಿ ಪರಿಗಣಿಸಿ ಇದನ್ನ ಅವ್ರಿಗೆ ನಾನು ಮನವರಿಕೆ ಮಾಡಿಕೊಡುವಂತ ಕೆಲಸವನ್ನ ಮಾಡ್ತೀನಿ. ನವ್ಯ ಸರ್, ಇವಾಗ ನೀವು 3 ತರ ಕ್ರೀಡೆ ಇಟ್ಟಿದ್ದೀರಾ: ವಾಲಿಬಾಲ್, ಥ್ರೋ ಬಾಲ್ ಅಂಡ್ ಶಟಲ್ ಬ್ಯಾಡ್ಮಿಂಟನ್. ಈಗ ನಮ್ಮ ದೇಶದಲ್ಲಿ ಕ್ರಿಕೆಟ್ ಮತ್ತೆ ಕಬಡ್ಡಿ ಸಿಕ್ಕಾಪಟ್ಟೆ ಚೆನ್ನಾಗಿ ಹೋಗ್ತಾ ಇದೆ. ಎಲ್ಲರೂ ಅದರಲ್ಲೇ ತುಂಬಾ ಒಂದು ಇಂಟ್ರೆಸ್ಟ್ ಕೊಟ್ಟಿದ್ದಾರೆ. ಈವನ್ ಮಹಿಳೆಯರು ಕೂಡ ಈಗ ಆಲ್ರೆಡಿ IPL ಅಲ್ಲಿ ಕಪ್ ಗೆದ್ದಿದ್ದಾರೆ. ಸೊ ನಮ್ಮ ಟೀಚರ್ಸ್ಗೆ ನೆಕ್ಸ್ಟ್ ಮುಂದಿನ ಒಂದು ಕ್ರೀಡಾಕೂಟದಲ್ಲಿ ಯಾವ್ದಾದ್ರು ಕ್ರಿಕೆಟ್ ಆಡ್ಸೋಂಥದ್ದು, ಕಬಡ್ಡಿ ಆಡ್ಸೋಂಥದ್ದು, ಆ ತರ ಏನಾದ್ರು ಪ್ಲಾನ್ ಇದೆಯಾ? ಖಂಡಿತ. ಈಗಾಗಲೇ ಒಂದು ಹೆಗ್ನಳ್ಳಿನಲ್ಲಿ ಹಿಂದೆ ಒಂದು ತಿಂಗಳ ಹಿಂದೆ ಒಂದು ಪ್ರೋ ಕಬಡ್ಡಿ ತರನೇ ಒಂದು ಕಬಡ್ಡಿಯನ್ನ ಟೀಚರ್ಸ್ಗೋಸ್ಕರ ಮಾಡಿ ಗೆದ್ದಿದ್ದೇವೆ. ಅಂದ್ರೆ ಹುಮ್ಮಸ್ಸು ಜಾಸ್ತಿ ಆಗಿದೆ. ಬರುವಂತ 5-6ನೇ ತಾರೀಕು ಮಲ್ಸಂದ್ರ ಕ್ಲಸ್ಟರ್ ನಲ್ಲಿ ಮೈಮಪ್ಪ ಶಾಲೆಯಲ್ಲಿ ಜಿಲ್ಲಾ ಮಟ್ಟದ ಒಂದು ಪ್ರೋ ಕಬಡ್ಡಿ ರೀತಿಯಲ್ಲಿ ಟೀಚರ್ಸ್ಗೋಸ್ಕರ ಒಂದು ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದ್ದೇವೆ. ಈಗ ಕಬಡ್ಡಿಯ ಉತ್ಸಾಹ, ನಮ್ಮ ದೇಶೀಯ ಆಟವಾದಂತಹ ಮತ್ತು ಗಂಡು ಆಟವಾದಂತಹ ಕಬಡ್ಡಿಗೆ ನಾವು ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡಬೇಕು. ಮತ್ತು ಎಲ್ಲಾ ಸ್ಕಿಲ್ಗಳು ಅಲ್ಲಿ ಬರ್ತವೆ. ಖಂಡಿತ ಕಬಡ್ಡಿ ಆಡೋ ಮನುಷ್ಯನಲ್ಲಿ ಸದೃಢವಾದಂತಹ ದೇಹ ಮತ್ತು ಸದೃಢವಾದಂತಹ ಮನಸ್ಥಿತಿ ಎರಡೂ ಕೂಡ ಇರುತ್ತೆ. ಹಾಗಾಗಿ ಅದನ್ನ ನಾವು ಪ್ರಮೋಟ್ ಮಾಡುವಂತ ಕೆಲಸವನ್ನ ನಾವು ಮಾಡ್ತಾ ಇದ್ದೇವೆ. 5-6ನೇ ತಾರೀಕು ಖಂಡಿತ ನಮ್ಮ ಶಿಕ್ಷಕರಿಗೋಸ್ಕರ ಜಿಲ್ಲಾ ಮಟ್ಟದ ಕ್ರೀಡಾಕೂಟವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಇನ್ನ ನನಗೆ ಅನ್ಸುತ್ತೆ ಕ್ರಿಕೆಟ್ ಬೇಡವೇನೋ ಅಂತ ಅನ್ಸುತ್ತೆ. ಬಹುಶಃ 11-22 ಜನ ಆಡೋದನ್ನ ನೋಡ್ಕೊಂಡು 24,000 ಜನ ಅಥವಾ 50,000 ಜನ ನೋಡ್ತಾ ಇರ್ತಾರೆ. ಅದನ್ನ ನಾನು ಏನು ಮಾತಾಡೋದಿಲ್ಲ. ಹಾಗಾಗಿ ಅದು ಬೇಡವೇನೋ ಅಂತ ನಾವು ಅವಾಯ್ಡ್ ಮಾಡ್ತೀವಿ. ಮುಂದಿನ ದಿನಗಳಲ್ಲಿ ಸಾಧ್ಯವಾದ್ರೆ ಎಲ್ಲರೂ ಆಸೆ ಪಟ್ಟು ಅದನ್ನು ಕೂಡ ಮಾಡುವಂತ ಕೆಲಸವನ್ನ ನಾವು ಮಾಡ್ತೇವೆ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ನಿಮ್ಮ ಪರಿಚಯ ನಮ್ಮ ವೀಕ್ಷಕರಿಗೆ. ನಮಸ್ತೆ, ನನ್ನ ಹೆಸರು ಶ್ರೀರಾಮ್ ಅಂತ ಹೇಳ್ಬಿಟ್ಟು. ನಾನು ದೈಹಿಕ ಶಿಕ್ಷಕನಾಗಿ ಲೋಹಿತ್ ಪ್ರೌಢಶಾಲೆ ಅನುದಾನಿತ ಶಾಲೆಯಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಹಾಗೆ ಈ ಒಂದು ಬೆಂಗಳೂರು ಉತ್ತರ ವಲಯ 1ರ ದೈಹಿಕ ಶಿಕ್ಷಕರ ಸಂಘದ ಅಧ್ಯಕ್ಷನಾಗಿ, ಹಾಗೆ ಕರ್ನಾಟಕ ರಾಜ್ಯ ದೈಹಿಕ ಶಿಕ್ಷಣ ಸಂಘದ ರಾಜ್ಯ ಜಂಟಿ ಕಾರ್ಯದರ್ಶಿ ಕೆಲಸ ಮಾಡ್ತಾಯಿದ್ದೇನೆ. ಈ ಒಂದು ಸಂದರ್ಭದಲ್ಲಿ ಇಂದು ಪ್ರಿಯಾ ಕೃಷ್ಣ ಮತ್ತು ಕೃಷ್ಣಪ್ಪ ಅವರ ನೇತೃತ್ವದಲ್ಲಿ ಮತ್ತು ಬದಲಾವಣೆ ಬಳಗ, ನಮ್ಮ ಅಂಜನಪ್ಪ ಸರ್ ಮತ್ತು ಅಶೋಕ್ ಸರ್ ಮತ್ತು ಅವರೆಲ್ಲ ತಂಡ ಮತ್ತು ನನ್ನ ವೃತ್ತಿ ಬಾಂಧವರು ಎಲ್ಲ ದೈಹಿಕ ಶಿಕ್ಷಕರ ಸಮೂಹದಲ್ಲಿ ಬರೀ ಮಕ್ಕಳಿಗೆ ಅಲ್ಲದೆ ಒಂದು ಬದಲಾವಣೆ ಇರಲಿ ಅನ್ನೋಂಥ ವ್ಯವಸ್ಥೆಯಲ್ಲಿ ಶಿಕ್ಷಕರಿಗೋಸ್ಕರ ಮಹಿಳೆಯರಿಗೆ ಥ್ರೋಬಾಲು ಮತ್ತು ಪುರುಷರಿಗೆ ವಾಲಿಬಾಲ್ ಮತ್ತು ಮಹಿಳಾ ಮತ್ತು ಪುರುಷರ 2 ತಂಡಕ್ಕೆ ಶಟಲ್ ಬ್ಯಾಡ್ಮಿಂಟನ್ ಅಂತ ಆಯೋಜನೆ ಮಾಡಿ ಒಳ್ಳೆ ಮನೋರಂಜನೆ ಮತ್ತು ಸೂಕ್ತ ಪ್ರತಿಭೆಗಳನ್ನು ಆಯ್ಕೆ ಮಾಡುವಂಥ ಈ ಸಂದರ್ಭದಲ್ಲಿ
ಉತ್ತಮವಾದಂಥ ಒಂದು ಕ್ರೀಡಾಕೂಟ ನಡೆಸ್ತಾ ಇದ್ದೀವಿ. ಇದಕ್ಕೆ ಸಹಕಾರ ನೀಡಿದಂಥ ಎಲ್ಲ ನನ್ನ ವೃತ್ತಿ ಬಾಂಧವರು ಮತ್ತು ವಿಶೇಷವಾಗಿ ಈ ಕ್ಷೇತ್ರದ ಶಾಸಕರಾದಂಥ ಪ್ರಿಯಕೃಷ್ಣ ಸರ್ ಮತ್ತು ಕೃಷ್ಣಪ್ಪ ಸರ್ ಅವರು ಮತ್ತು ಅವರೆಲ್ಲ ಸಮೂಹ ಮತ್ತು ಅವರ ಗೆಳೆಯರು ಮತ್ತು ವಿಶೇಷವಾಗಿ ನಮ್ಮ ಉಪನಿರ್ದೇಶಕರಾದಂಥ ಅಂಜನಪ್ಪ ಸರ್ ಅವರು ಮತ್ತು ಅವರ ಎಲ್ಲ ತಂಡದ ಸಹಯೋಗದೊಂದಿಗೆ ಮಾಡ್ತಾ ಇರೋಂಥದ್ದು ನನಗೆ ತುಂಬ ಸಂತೋಷ. ಯಾಕಂದರೆ ಇಂಥ ಫನ್ನಿ ಗೇಮ್ಸು ಮತ್ತು ಇವೆಲ್ಲ ಆಡೋದ್ರಿಂದ ಮಕ್ಕಳು ಟೀಚರ್ಸ್ಗೂ ಒಂದು ನಿಜವಾದಂಥ ಒಂದು ಮನೋಲ್ಲಾಸ ಮನೋಶಕ್ತಿ ಬರುತ್ತೆ ಅಂತ ನಾನು ಬಯಸ್ತೀನಿ. ಅದರಲ್ಲೂ ನೀವು ಪ್ರತಿ ಕಾರ್ಯಕ್ರಮದಲ್ಲೂ ನಿಮ್ಮ ನ್ಯೂಸ್ ಚಾನಲ್ಗಳ ವತಿಯಿಂದ ನಮ್ಮ ನಾಗರಾಜನವರ ಸುಪುತ್ರಿಯರಂಥ ನವ್ಯಾರವರು ಪ್ರತಿ ಇಲಾಖೆಯಲ್ಲಿರ್ತಕ್ಕಂಥ ಯಾವುದೇ ಕಾರ್ಯಕ್ರಮಗಳಿಗೆ ನೀವು ಖುದ್ದಾಗಿ ಬಂದು ನಮ್ಮ ಇಲಾಖೆ ಮತ್ತು ವೃತ್ತಿ ಬಾಂಧವರ ಪರವಾಗಿ ನಿಮ್ಮ ವಾಹಿನಿಯಲ್ಲಿ ಎಲ್ಲ ಬಿತ್ತರಪಡಿಸ್ತಿದ್ದೀರಿ. ನಾನು ವೈಯಕ್ತಿಕವಾಗಿ ನನ್ನ ಸಂಘದ ಪರವಾಗಿ ಮತ್ತೆಲ್ಲ ನಮ್ಮ ಸಮುದಾಯ ಬದಲಾವಣೆ ಬಳಗ ಎಲ್ಲರ ಪರವಾಗಿ ನಾನು ವೈಯಕ್ತಿಕವಾದಂಥ ಮನಪೂರ್ವಕವಾದಂಥ ಧನ್ಯವಾದಗಳು ನವ್ಯ ಮೇಡಮ್. ಖಂಡಿತ ಇಂಥ ಸಮಾರಂಭಗಳಿಗೆ ನಿಮ್ಮ ಕೊಡುಗೆ ನಿಮ್ಮ ಒಂದು ಉಪಸ್ಥಿತಿ ತುಂಬ ಅವಶ್ಯಕತೆ ಅಂತ ಹೇಳ್ತಾ ನಾನು ಎಲ್ಲರ ಪರವಾಗಿ ಮತ್ತೊಮ್ಮೆ ತಮಗೆ ಕೃತಜ್ಞತೆ ತಿಳಿಸ್ತೇನೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ನಿಮ್ಮ ಈ ಏನು ಬಳಗ ಒಂದು ಓಪನ್ ಮಾಡಿದ್ದೀರೋ ಹೊಸದಾಗಿ, ಅದರ ಧ್ಯೇಯ ಏನು ಸರ್? ಮೇಡಮ್, ಇಲ್ಲಿ ಎಲ್ಲ ಸುಮಾರು ಸಂಘಟನೆಗಳಿದ್ದಾವೆ ನಮ್ಮ ಶಿಕ್ಷಣ ಇಲಾಖೆಯಲ್ಲಿ. ಸೊ ಅದರಲ್ಲಿ ಎಲ್ಲ ಸಂಘಟನೆಗಳು ಇಷ್ಟು ಮುಂದಕ್ಕೆ ಬಂದು ಮಾಡೋದು ಏನೋ ಅವರವರ ಒಂದು ಧ್ಯೇಯ ಉದ್ದೇಶಗಳಲ್ಲಿ ಮಾಡ್ತಾರೆ. ಈ ಬದಲಾವಣೆಯತ್ತ ಬಳಗ ಅಂತಂದರೆ ಅದರಲ್ಲೂ ವಿಶೇಷವಾಗಿ ಏನಾದರೂ ಒಂದು ಹೊಸ ಥರದ ರೂಪುರೇಷೆಗಳನ್ನು ಇಟ್ಕೊಂಡು, ಈಗ ಬರೀ ಕ್ರೀಡಾಕೂಟ ಅಂತಲೇ ಪರಿಗಣಿಸ್ತಾನೆ ಮಕ್ಕಳಿರ್ತಕ್ಕಂಥ ಪ್ರತಿಭೆಗಳನ್ನು ಚರ್ಚಾ ಸ್ಪರ್ಧೆ, ರಂಗೋಲಿ ಸ್ಪರ್ಧೆ, ವಿಶೇಷವಾಗಿ ಶಿಕ್ಷಕರಿಗೆ ಒಂದು ವಿವಿಧ ಸ್ಪರ್ಧೆಗಳನ್ನು ಆಯೋಜಿಸೋದ್ರ ಮುಖಾಂತರ ಬದಲಾವಣೆಯತ್ತ ಬಳಗ ವಿಶೇಷವಾದಂಥ ಗಮನ ಹರಿಸ್ತಾ ಇದೆ. ಇದು ತಾಲ್ಲೂಕಲ್ಲಿ ಪ್ರಾರಂಭವಾಗಿ ಜಿಲ್ಲೆ ರಾಜ್ಯ ಮಟ್ಟದಲ್ಲೂ ಸಹ ಈ ಒಂದು ತಂಡದ ವಿಶೇಷವಾದಂಥ ಕೊಡುಗೆ ಇದೆ. ಅದು ಎಕ್ಸ್ಪೆಷಲಿ ನಮ್ಮಲ್ಲಂತೂ ನಮ್ಮ ಕ್ರೀಡಾ ಕ್ಷೇತ್ರಕ್ಕೆ ಈ ಒಂದು ಬದಲಾವಣೆಯತ್ತ ಬಳಗ ಈಗಾಗಲೇ ನಮಗೆ ಶಿಕ್ಷಕರ ಕ್ರೀಡಾ ಕಪ್ ಅಂತ ಒಂದು ತಾಲೂಕು ಮಟ್ಟದಲ್ಲಿ ನಡೆಸಿತು. ಈಗ ಇನ್ನೇನು 4-5ನೇ ತಾರೀಕಿನ ಒಳಗಡೆ ಜಿಲ್ಲಾ ಮಟ್ಟದಲ್ಲಿ ನಡೆಸ್ತಾ ಇದೆ. ಇವೆಲ್ಲ ಒಂದು ಸ್ಫೂರ್ತಿದಾಯಕವಾದಂಥ ಒಂದು ಯೋಜನೆಗಳು. ಹಾಗಾಗಿ ಬದಲಾವಣೆಯತ್ತ ತಂಡ ಬದಲಾವಣೆಯತ್ತನೇ ಬೆಳವಣಿಗೆ ಮಾಡ್ತಾ ವಿಶೇಷವಾಗಿ ಮುನ್ನಡೆತಿದೆ ಮೇಡಮ್. ನಿಜವಾಗ್ಲೂ ಇದು ಒಂದು ವಿಶೇಷವಾದಂಥ ಒಂದು ಅದ್ಭುತವಾದಂಥ ಪ್ರಯತ್ನಗಳು. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಥ್ಯಾಂಕ್ ಯು. ಶಿಕ್ಷಕರಿಗಾಗಿ ಆಯೋಜಿಸುವಂತ ವಾಲಿಬಾಲ್ Good shot. ನಮಸ್ತೆ, ನೀವು ನೋಡ್ತಿದ್ದೀರಾ ನೇರ ನುಡಿ ಕನ್ನಡ ನ್ಯೂಸ್. ನಾನು ನವ್ಯಶ್ರೀ ನಾಗರಾಜ್. ಇವತ್ತು ಶಿಕ್ಷಕರ ಒಂದು ಕ್ರೀಡಾಕೂಟ ನಡೀತಿದೆ. ಈ ಕಾರ್ಯಕ್ರಮವನ್ನ ಆಯೋಜಿಸಿರುವಂತಹ ಶಿವಲಿಂಗಯ್ಯ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ಸೊ ಮಕ್ಕಳದ್ದು ಒಂದು ಕ್ರೀಡಾಕೂಟ ಎಲ್ಲ ನೋಡ್ತಿರ್ತೀವಿ. ಇವತ್ತು ಮಕ್ಕಳನ್ನ ಆಟ ಆಡಿಸುವಂತಹ ಶಿಕ್ಷಕರದ ಒಂದು ಕ್ರೀಡಾಕೂಟ ನಡೀತಿದೆ. ಸೊ ಈ ಕಾರ್ಯಕ್ರಮದ ಬಗ್ಗೆ ಏನ್ ಅನ್ಸುತ್ತೆ?
ಮೇಡಮ್ ಕ್ರೀಡೆ ಅಂದ್ರೆ ನಿಮ್ಗೆಲ್ಲ ಗೊತ್ತು, ಅದೊಂದು ಸ್ಫೂರ್ತಿ. ಯಾಕಂದ್ರೆ ದೈಹಿಕವಾಗಿ ಮಾನಸಿಕವಾಗಿ ಸದೃಢವಾಗಿದ್ರೆ ಶಿಕ್ಷಣದಲ್ಲಿ ಕಲಿಕೆಯನ್ನು ತುಂಬಾ ಚೆನ್ನಾಗಿ ಉಂಟು ಮಾಡಬಹುದು. ಸೊ ನನ್ನ ಎಲ್ಲಾ ಶಿಕ್ಷಕ ಬಂಧುಗಳು ಏನಂತಂದ್ರೆ ಪ್ರತಿದಿನ 365 ದಿನ ಕ್ಲಾಸ್ ರೂಮ್ ಅಲ್ಲಿ ಮಾತ್ರ ಕೆಲಸವನ್ನು ಮಾಡ್ತಾ ಇರ್ತಾರೆ. ಸೊ ಅವ್ರಿಗೂ ಕೂಡ ಕ್ರಿಯೇಟಿವಿಟಿ, ಸ್ಪೋರ್ಟ್ಸ್ ಅದನ್ನೆಲ್ಲ ತೊಡಗಿಸ್ಕೊಂಡಾಗ ಅವರಲ್ಲಿರ್ತಕ್ಕಂಥ ಚಟುವಟಿಕೆಗಳು ಹೊರಹೊಮ್ಮುತ್ತವೆ. ಸೊ ಇದರಲ್ಲಿ ದೈಹಿಕವಾಗಿ ಮಾನಸಿಕವಾಗಿ ಎರಡೂ ಕೂಡ ಆಟ ಆಡೋದ್ರಿಂದ ಮಕ್ಕಳ ಕಲಿಕೆ ಮೇಲೆ ಇದು ತುಂಬಾ ಅದ್ಭುತವಾದ ಪರಿಣಾಮವನ್ನು ಬೀರ್ತದೆ. ಮತ್ತು ಕಲಿಕೆಯಲ್ಲಿ ಕ್ರೀಡೆಯನ್ನು ಯಾವ ತರ ಬಳಸ್ಕೋಬಹುದು ಮತ್ತು ಅದರಿಂದ ಅವರು ದೈಹಿಕವಾಗಿ ಹೆಂಗ್ ಸದೃಢರಾಗಿರ್ಬೋದು. ಸದೃಢ ಪ್ರಜೆಯಿಂದ ಮಾತ್ರ ಸದೃಢ ಸಮಾಜವನ್ನು ಸೃಷ್ಟಿ ಮಾಡಕ್ ಸಾಧ್ಯ. ಹಾಗೆ ನಾವು ಸಮಾಜ ಕಟ್ಟುವಂತ ಕೆಲಸವನ್ನು ಮಾಡ್ತಕ್ಕಂಥ ಶಿಕ್ಷಕರು ಸದೃಢರಾಗಿರ್ಬೇಕು. ಅವ್ರಿಗೂ ಕೂಡ ನಾವು ಅವ್ರದೇ ಆದಂತ ಒಂದು ಕೆಲವೊಂದು ಕ್ಷೇತ್ರದಲ್ಲಿ ಇರ್ತಕ್ಕಂಥ ಕ್ರೀಡೆಗಳನ್ನ ಆಡಿಸ್ಬೇಕು. ಆ ಮುಖಾಂತರ ಅವರಲ್ಲಿ ಇರ್ತಕ್ಕಂಥ ಪ್ರತಿಭೆಯನ್ನು ಹೊರಗೆ ತಂದು ಆ ಜಗತ್ತಿನ ಮೂಲಕ ಅವ್ರನ್ನೂ ಕೂಡ ಹೊರಗಿನ ಪ್ರಪಂಚವನ್ನ ತೋರಿಸಿ ಮಕ್ಕಳಲ್ಲೂ ಕೂಡ ಕ್ರೀಡಾ ಸ್ಫೂರ್ತಿಯನ್ನು ತುಂಬಿಸ್ಬೇಕು ಅನ್ನೋ ಉದ್ದೇಶದಿಂದ ಶಿಕ್ಷಕರಿಗೋಸ್ಕರನೇ ನಾವು ಮಾನ್ಯ ಕೃಷ್ಣಪ್ಪ ಸರ್, ಶಾಸಕರಾದಂಥ ವಿಜಯನಗರ ಹಾಗೂ ಗೋವಿಂದರಾಜನಗರ ಶಾಸಕರಾದಂಥ ಪ್ರಿಯಾಕೃಷ್ಣ ಅವರು ಅಂತ ಕೇಳ್ಕೊಂಡಾಗ ನಮ್ಮ ಬದಲಾವಣೆ ಬಳಗದ ಅಂಜನಪ್ಪ ಸರ್ ಮುಖ್ಯ ಸಂಚಾಲಕರು ಹಾಗೂ ನಮ್ಮ ಅಶೋಕ್ ಸರ್ ಅವರು 3 ಜನ ಹೋಗಿ ಕೇಳ್ಕೊಂಡಾಗ ಹೌದು ಇದು ತುಂಬಾ ಅದ್ಭುತವಾದ ಕಾರ್ಯಕ್ರಮ. ನಾವು ಇಲ್ಲಿ ತನಕ ಕೇವಲ ಮಕ್ಕಳಿಗೋಸ್ಕರ ನಾವು ಸ್ಪೋರ್ಟ್ಸ್ ಅನ್ನ ಮತ್ತೆ ಕೆಲವೊಂದು ಚಟುವಟಿಕೆಗಳನ್ನ ಮಾಡಿಸ್ತಿದ್ದು, ಶಿಕ್ಷಕರಿಗಾಗಿ ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಇದು ತುಂಬಾ ಎಫೆಕ್ಟಿವ್ ಆಗುತ್ತೆ. ಸೊ ಹಾಗಾಗಿ ಇದು ನಾವು ಮಾಡಿಸೋಣ ಅಂತೇಳಿ ತುಂಬಾ ಮನಸ್ಸಿಂದ ಎಲ್ಲಾ ರೀತಿಯಾದ ಸಹಕಾರವನ್ನ ಕೊಟ್ಟರು. ಸೊ ಆ ಸಹಕಾರದ ಮೇಲೆ ಈ ಕಾರ್ಯಕ್ರಮ ಇವತ್ತು ಯಶಸ್ವಿ ಆಗಿದೆ ಅಂತಾನೆ ಹೇಳ್ಬೋದು ಮೇಡಮ್. ಎಷ್ಟು ಶಾಲೆಗಳಿಂದ ಶಿಕ್ಷಕರು ಬಂದಿದ್ದಾರೆ ಸರ್? ಮೇಡಮ್ N1 ತಾಲೂಕಿನ ಎಲ್ಲಾ ಶಾಲೆಗಳಿಂದ ಸುಮಾರು 167 ಶಾಲೆ ಹಾಗೂ ಎಷ್ಟು ತಾಲೂಕಿನ ಸುಮಾರು 130 ಶಾಲೆಗಳ ಶಿಕ್ಷಕರು ಇಲ್ಲಿ ಹಾಜರಾಗಿದ್ದಾರೆ. ಇಲ್ಲ ಅಂದ್ರೂ ಸರಿ ಸುಮಾರು 350 ಜನ ಶಿಕ್ಷಕರು ಇಲ್ಲಿ ಭಾಗವಹಿಸ್ತಾ ಇದ್ದಾರೆ ಮೇಡಮ್ ಇವತ್ತು. ಸೊ ಇನ್ನ ಈ ಕಾರ್ಯಕ್ರಮವನ್ನು ಆಯೋಜಿಸೋದ್ರಲ್ಲಿ ನೀವು ಎಷ್ಟು ದಿನ ತಗೊಂಡ್ರಿ, ಅಂದ್ರೆ ಹೇಗಿತ್ತು? ಟೀಚರ್ಸ್ನೆಲ್ಲ ಹೊಲಿಸೋದಾಗಿರ್ಬೋದು, ಎಲ್ಲರೂ ಟೀಚರ್ಸ್ ಎಲ್ಲ ಫುಲ್ ಖುಷಿಯಾಗೋಕೆ ನಾವು ಬಂದು ಆಡ್ತೀವಿ ಅಂದ್ರೆ ಹೇಗೆ? ಹೌದು ಮೇಡಮ್, ಇದೊಂದು ನಿಮ್ಗೆಲ್ಲ ಗೊತ್ತು, ಒಂದು ಕಾರ್ಯಕ್ರಮ ಯಶಸ್ವಿಗೊಳ್ಬೇಕು ಅಂದ್ರೆ ಇದು ಪ್ಲಾನ್ ಬೇಕು ಮೇಡಮ್. ಯೋಜನೆ ಇಲ್ದೇ ನಾವು ಏನು ಮಾಡೋಕ್ಕೂ ಆಗಲ್ಲ ಮೇಡಮ್. ಮೊದಲು ಇದ್ರ 1 ತಿಂಗಳ ಹಿಂದನೇ ನಮ್ಮ ಸಂಚಾಲಕರಾದಂಥ ಅಂಜನಪ್ಪ ಸರ್ ಅವರು ಈಗ ಶಿಕ್ಷಕರಿಗೋಸ್ಕರ ನಾವು ಕ್ರೀಡೆನ ಮಾಡೋಣ ಅಂತ ಫಸ್ಟ್ ಮಾಡ್ದು. ಅದನ್ನ ನಾವು ಬದಲಾವಣೆಯತ್ತ ಬಳಗದಿಂದ ಮಾಡೋಣ ಅಂತ ರೆಡಿ ಮಾಡ್ಕೊಂಡು. ಸೊ ಅದೇ ಸಂದರ್ಭದಲ್ಲಿ ಯಾಕೆ ನಾವು ಶಾಸಕರನ್ನ ಅಪ್ರೋಚ್ ಮಾಡ್ಬೋದು ಅಂತ ಕೇಳಿದಾಗ ಶಾಸಕರು ಏನಂದ್ರು, ನನ್ನ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಶಿಕ್ಷಕನು ನೀವು ಬಳಸ್ಕೊಳ್ಳಿ, ನಾನು ನಿಮ್ಗೆ ಬೇಕಾದಂತ ಸಪೋರ್ಟ್ ಮಾಡ್ತೀವಿ ಅಂತಂದ್ರು. ಸೊ ಹಾಗಾಗಿ ಗೋವಿಂದರಾಜನಗರ ಮತ್ತು ಅದು ವಿಜಯನಗರ ಕ್ಷೇತ್ರದಲ್ಲಿ ಬರ್ತಕ್ಕಂಥ ಶಾಲೆಗಳನ್ನ ತಗೊಂಡು ಮತ್ತು N1 ತಾಲೂಕಿನ ಎಲ್ಲಾ ಶಾಲೆಗಳನ್ನ ತಗೊಂಡು ನಾವು ಏನ್ ಮಾಡ್ದೋ, ಶಿಕ್ಷಕರಿಗೆ ಫಸ್ಟ್ ಮೆಸೇಜ್ ಅನ್ನ ಮಾಡ್ದೋ. ಮೆಸೇಜ್ ಹೆಂಗ್ ಫಾರ್ವರ್ಡ್ ಮಾಡ್ದೋ ಅಂತಂದ್ರೆ ಗ್ರೂಪ್ಗಳನ್ನ ಮಾಡ್ಕೊಂಡು ಈ ತರ ಆಕ್ಟಿವಿಟಿ ಏನೇನ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ನಾವು ಟೀಚರ್ಸ್ ಗಳಿಗೆ ಯಾವ್ಯಾವ ಆಕ್ಟಿವಿಟಿ ಮಾಡ್ಬೇಕು ಅಂತ ಒಂದು ಗೂಗಲ್ ಫಾರ್ಮೆಟ್ ಬಿಟ್ಟು, ಗೂಗಲ್ ಫಾರ್ಮೆಟ್ ಬಿಟ್ಟಂತ ಎಲ್ಲಾ ಶಿಕ್ಷಕರು ಹೇಳ್ಕೊಂಡ್ರು ಹೆಣ್ಮಕ್ಳಿಗೋಸ್ಕರ ಥ್ರೋಬಾಲ್ ಅನ್ನ ಮಾಡಿ, ಗಂಡು ಮಕ್ಕಳಿಗೆ ವಾಲಿಬಾಲ್, ಶಟಲ್ ಬ್ಯಾಡ್ಮಿಂಟನ್, ಫನ್ನಿ ಗೇಮ್ಸ್ಗಳನ್ನ ಮಾಡಬೇಕು ಅಂತ ಬಂತು. ಸೊ ಅವನ್ನೆಲ್ಲ ಕ್ರೋಢೀಕರಿಸಿದಾಗ ಸಂದರ್ಭದಲ್ಲಿ ಎಲ್ಲಾ ಶಿಕ್ಷಕರ ಬೇಡಿಕೆ ಅಂತ ನಾವು ಹೆಣ್ಣು ಮಕ್ಕಳಿಗೋಸ್ಕರ ನಾವು ಥ್ರೋಬಾಲ್ ಅನ್ನ ಕಂಡಕ್ಟ್ ಮಾಡ್ದೋ, ಗಂಡು ಮಕ್ಕಳಿಗೆ ವಾಲಿಬಾಲ್ ಕಂಡಕ್ಟ್ ಮಾಡ್ದೋ, ಅದೇ ರೀತಿ ಹೆಣ್ಮಕ್ಳು ಗಂಡು ಮಕ್ಕಳು ಇಬ್ರಿಗೂ ಸೇರಿದಂತೆ ಶಟಲ್ ಬ್ಯಾಡ್ಮಿಂಟನ್ ಮಾಡ್ದೋ. ಸೊ ಅದ್ರ ಜೊತೆಗೆ ಫನ್ನಿ ಗೇಮ್ಸ್, ಇದರಲ್ಲಿ ಮೆನ್ ಅಂಡ್ ವುಮೆನ್ ಇಬ್ರು ಕೂಡ ಭಾಗವಹಿಸಬಹುದು. ಇದೇನಂದ್ರೆ 1 ಮಿನಿಟ್ ಸ್ಪಾಟ್ ಗೇಮ್ ಅಂತ ಇತ್ತು. ಆ 1 ಮಿನಿಟ್ ಸ್ಪಾಟ್ ಗೇಮ್ ಅಲ್ಲಿ ಕ್ರಿಯೇಟಿವಿಟಿ ಇರ್ತಕ್ಕಂತಹ ಕೆಲವೊಂದು ಫನ್ನಿ ಗೇಮ್ಸ್ ಆಡೋದ್ರ ಮುಖಾಂತರ ಆ ದಿನ ಅವರು ಮನರಂಜನೆ ಆಡಬೇಕು, ದೈಹಿಕವಾಗಿ ಮಾನಸಿಕವಾಗಿ ಸದೃಢರಾಗಿರ್ಬೇಕು. ಸೊ ಆ ಒಂದು ಉದ್ದೇಶದಿಂದ ಈ ತರ ಚಟುವಟಿಕೆಯನ್ನ ಮಾಡ್ಕೊಂಡ್ಮೇಲೆ ಸೊ ಇದಕ್ಕೆ ತಕ್ಕಂತೆ ಏನು ಸಾಧಕ ಬಾಧಕಗಳು, ಎಲ್ಲಿ ಕ್ರೀಡಾಂಗಣನ ಸ್ವತಃ ಸೆಟ್ ಮಾಡ್ಕೋಬೇಕು, ಮತ್ತೆ ಅದಕ್ಕೆ ಬರ್ತಕ್ಕಂಥ ಖರ್ಚು ವೆಚ್ಚಗಳನ್ನ ಯಾವ ರೀತಿ ನಿರ್ವಹಣೆ ಮಾಡಬೇಕು ಅಂತೆಲ್ಲ ಮಾಡ್ಕೊಂಡಾಗ ಮತ್ತೆ ಶಾಸಕರ ಬಳಿ ಹೋದಾಗ ಶಾಸಕರು ಮುಕ್ತ ಮನಸ್ಸಿನಿಂದ ನೀವೇನೇ ಮಾಡಿ ನಾನು ನಿಮ್ಗೆ ಸಂಪೂರ್ಣವಾಗಿ ಆರ್ಥಿಕವಾಗಿ ಸಹಾಯ ಆಗಿರ್ಬೋದು, ಮತ್ತೆ ಬೇರೆ ಬೇರೆ ಇದೆ ಅಂತ ಯಾವುದು ಸಹಾಯ ಮಾಡಬೇಕು ಎಲ್ಲ ಮಾಡ್ತೀನಿ ಅಂತಂದ್ರು. ಮತ್ತು ನಮ್ಮ ಬದಲಾವಣೆ ತಂಡದ ಸಹಾಯ ಏನಿದೆ ಅಂದ್ರೆ ಒಂದು ಸರ್ವಿಸ್ ಮೈಂಡ್ ಸೆಟ್ ತಂಡ. ಸೊ ಇದೇನ್ ಮಾಡ್ತು ಅಂತ ಹೌದು ಇದು ತುಂಬಾ ಒಳ್ಳೆ ಕಾರ್ಯಕ್ರಮ, ನಾವು ಇದರಲ್ಲಿ ಇನ್ವಾಲ್ವ್ಮೆಂಟ್ ಮಾಡೋಣ ಅಂತ ಹೇಳಿ ಬದಲಾವಣೆ ತಂಡ ಹಾಗೂ ಶಾಸಕರು ಇಬ್ಬರು ಸೇರ್ಕೊಂಡು ಏನ್ ಮಾಡ್ದೋ, ಇದಕ್ಕೆ ಬರ್ತಕ್ಕಂಥ ಎಲ್ಲಾ ಖರ್ಚು ವೆಚ್ಚಗಳ ಅಂದಾಜು ಪಟ್ಟಿಗಳನ್ನ ಮಾಡ್ತಕ್ಕಂಥ ಸುಮಾರು 5 ಲಕ್ಷದವರೆಗೆ ಇದು ಖರ್ಚು ವೆಚ್ಚ ಮಾಡಿದ್ದೀವಿ ಮೇಡಮ್. ಬಂದಂತ ಎಲ್ಲಾ ಶಿಕ್ಷಕರಿಗೂ ನಿಮ್ಗೆ ಇನ್ನೊಂದು ಗಮನಿಸಬಹುದು, ಕ್ರೀಡೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲಾ ಶಿಕ್ಷಕರಿಗೂ ಕೂಡ ಮೇಡಮ್ ಒಂದೊಂದು ಉಚಿತವಾದ ಟಿ ಶರ್ಟ್ಗಳು, ಟೋಪಿ, ಹ್ಯಾಟ್ಗಳು ಹಾಗೂ ಭಾಗವಹಿಸಿದಂತ ಎಲ್ಲಾ ಶಿಕ್ಷಕರಿಗೂ ಕೂಡ ಒಂದೊಂದು ನೆನಪಿನ ಕಾಣಿಕೆ ಮತ್ತು ಸರ್ಟಿಫಿಕೇಶನ್ ಕೊಡ್ತಾ ಇದೀವಿ ಮೇಡಮ್. ಗೆದ್ದಂತ ಶಿಕ್ಷಕರಿಗೆ ಆಕರ್ಷಕವಾದಂತಹ, ನೀವು ನೋಡಿರ್ಬೋದು, ನೀವು ಅಲ್ಲಿ ತಗೊಂಡಿರ್ತೀರಾ, ಆಕರ್ಷಕವಾದ ಬಹುಮಾನವನ್ನು ಇಟ್ಟಿದ್ದೀವಿ. ಸೊ ಹಾಗಾಗಿ ಇದೊಂದು ಅವಿರತ ಜರ್ನಿ ಆಯ್ತು. ಸುಮಾರು 15ರಿಂದ ಕಂಟಿನ್ಯೂಸ್ ಆಗಿ ಇದ್ರ ಬಗ್ಗೆ ಕಾಳಜಿನ ವಹಿಸ್ತಾ ಇದೀವಿ. ಟಿ ಶರ್ಟ್ ಕೊಟ್ರಿ ಒಳ್ಳೇದು, ಜೊತೆಗೆ ಶಾರ್ಟ್ಸ್ ಕೊಟ್ಬಿಟ್ಟಿದ್ರೆ ಚೆನ್ನಾಗಿರ್ತಿದಲ್ಲ ಸರ್? ಯಾಕಂದ್ರೆ ಒಬ್ರು ಜೀನ್ಸ್ ಪ್ಯಾಂಟ್, ಒಬ್ರು ಪ್ಯಾಂಟ್, ಒಬ್ರು ಶಾರ್ಟ್ಸ್. ಟೀಚರ್ಸ್ ಅಂದ್ಮೇಲೆ ಮಕ್ಕಳು ಟೀಚರ್ಸ್ ನೋಡಿ ಕಲಿತಾರೆ. ಇದನ್ನ ನೋಡಿದ್ರೆ ಮಕ್ಕಳು ಆಕ್ಚುಲಿ ಹೌದು ನಮ್ ಟೀಚರ್ಸ್ ಎಷ್ಟು ಚೆನ್ನಾಗಿ ಆಡ್ತಾರೆ, ನಾವು ಆಡ್ಬೇಕು ಅಂತ ಅನ್ಕೊಳ್ತಾರೆ. ಸ್ಪೋರ್ಟ್ಸ್ ಅಂದ್ಮೇಲೆ ಸ್ಪೋರ್ಟ್ಸ್ ಡ್ರೆಸ್ ಏನಿರುತ್ತೋ ಅದಿದ್ರೆ ತುಂಬಾ ಒಳ್ಳೇದಿರ್ತಿತ್ತು ಅಂತ ಅನಿಸ್ತು.
ಇಲ್ಲ ನೀವು ಹೇಳ್ತಾ ಇರೋದು ಸತ್ಯ ಮೇಡಮ್. ನಾವು ಎರಡೂ ಕೊಡಬೇಕು ಅಂತ ಅನ್ಕೊಂಡೆ ಮೇಡಮ್. ಸೊ ಆರ್ಥಿಕ ಹೊರೆ ಗೊತ್ತಲ್ಲ ಮೇಡಮ್. ಈಗ ನಾವು ಮಧ್ಯಾಹ್ನಕ್ಕೆ ಬಂದಾಗ ಇವತ್ತು ಅರೇಂಜ್ ಮಾಡ್ತಾ ಇದ್ದೀವಿ, ಫುಡ್ನ ಅವೈಲೇಬಲ್ ಮಾಡ್ಕೊಡ್ಬೇಕು, ಮತ್ತೆ ಸ್ಪೋರ್ಟ್ಸ್ ಮೆಟೀರಿಯಲ್ಸ್ನ ಇದು ಮಾಡ್ಕೊಡ್ಬೇಕು. ನಾವಿರ್ತಕ್ಕಂಥ ಇದರಲ್ಲಿ ಅದೊಂದು ನಿಮ್ಮ ಕೊರತೆ ಇದ್ದೇ ಇದೆ ಮೇಡಮ್, ಇಲ್ಲ ಅಂತ ಹೇಳಲ್ಲ. ಅದೊಂದು ಹೇಳಿರ್ಬೋದಾಗಿತ್ತಲ್ಲ ಟೀಚರ್ಸ್ಗೆ, ಎಲ್ಲರೂ ಯಾರು ಆಡ್ತಾರೋ ಅವ್ರು ಅಟ್ಲೀಸ್ಟ್ ಶಾರ್ಟ್ಸ್ ಹಾಕೊಂಡು ಆಡ್ಬೋದು, ಅಥವಾ ಪರ್ಟಿಕ್ಯುಲರ್ ಹಿಂದೆ ಒಂದು ಡ್ರೆಸ್ ಕೋಡ್ ಇಲ್ಲ ನಾವು ಜೀನ್ಸ್ ಅಲೋ ಇಲ್ಲ ಅನ್ನೋ. ಅದೊಂದು ನಾವು ಹೇಳ್ಬೇಕಿತ್ತು ಮೇಡಮ್. ಬಟ್ ಟಿ ಶರ್ಟ್ ಅಂತ ಜಸ್ಟ್ ಅನೌನ್ಸ್ ಮಾಡಿದ್ದು ಅಷ್ಟೇ ಇದಾಯ್ತು. ಮುಂದಿನ ದಿನಗಳು ಅದನ್ನು ಸರಿಪಡಿಸ್ಕೊತೀವಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು. ಹಾ ಸರ್, ಜೊತೆಗೆ ಈ ವರ್ಷ ನಡೀತಿದೆ ಓಕೆ ಶಿಕ್ಷಕರ ಒಂದು ಕ್ರೀಡಾಕೂಟ. ಇದು ಇನ್ನ ಮುಂದೆ ಪ್ರತಿ ವರ್ಷನೂ ನಡೆಯುತ್ತಾ, ಇಲ್ಲ ಹೇಗೆ ಈ ವರ್ಷಕ್ಕೆ ಸೀಮಿತನಾ? ಇಲ್ಲ ಮೇಡಮ್, ಇದನ್ನ ನಾವು ಪ್ರತಿ ವರ್ಷ ಮಾಡಬೇಕು ಅಂತಾನೆ ಮೇಡಮ್ ನಾವು ಪ್ಲಾನ್ ಮಾಡಿರೋದು. ಹಾಗಾಗಿ ಇದು ಪ್ರಾರಂಭ ಅಂತ ಬದಲಾವಣೆತ ಬಳಗದ ಇದು ಇಷ್ಟೇ ಅಲ್ಲ, ಹಲವಾರು ಸಾಮಾಜಿಕ ಕಾರ್ಯಗಳನ್ನ ಬದಲಾವಣೆತ ತಂಡದಿಂದ ಹಮ್ಮಿಕೊತಾ ಇದ್ದೀವಿ. ಅದಕ್ಕೆ ಸ್ಥಳೀಯವಾಗಿರ್ತಕ್ಕಂಥ ಶಾಸಕರನ್ನು ಕೂಡ ಬಳಸ್ಕೊಂಡು ನಾವು ಪ್ರತಿ ವರ್ಷ ಶಿಕ್ಷಕರಿಗಾಗೇನೆ ನಾವು ಸ್ಪೋರ್ಟ್ಸ್ ಅನ್ನ ಮಾಡಬೇಕು ಅಂತ ನಿರ್ಧರಿಸಿದ್ವಿ ಮೇಡಮ್. ಇದು ಕಂಟಿನ್ಯೂಸ್ ಆಗಿರುತ್ತೆ, ಅದನ್ನು ನೀವು ಕೂಡ ಸಾಕ್ಷೀಕರಿಸ್ತೀರಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು.